ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮ್ಮೆಲ್ಲರೂ ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ಎಸ್, ನಾನು ಹೇಳೋ ಈ 5 ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮೇಕಪ್ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾವ 5 ಮಿಸ್ಟೇಕ್ಸ್ ಅಂತ ಹೇಳೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಲ್ಲ. ಎಸ್, ನೀವು ಲೈಕ್ ಮಾಡೋದ್ರಿಂದ ಅದು ಇನ್ನಷ್ಟು ಜನಕ್ಕೆ ವಿಡಿಯೋ ಸಜೆಸ್ಟ್ ಆಗಿ ತೋರಿಸ್ಕೊಳುತ್ತೆ, ಹಾಗೆ ನಮಗೆ ಇನ್ನಷ್ಟು ನೀವು ಸಬ್ಸ್ಕ್ರೈಬರ್ಸ್ಗಳು ಆ್ಯಡ್ ಆಗ್ತಾ ಹೋಗ್ತಾರೆ. ಸೊ ಪ್ಲೀಸ್ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಯಾವುದಾದ್ರು 5 ಮಿಸ್ಟೇಕ್ಸ್ ಅಂತ ಒಂದೊಂದಾಗಿ ನೋಡೋಣ. ಅದ್ರ ಜೊತೆಗೆ ನಾನು ನಿಮಗೆ ಲಾಸ್ಟಲ್ಲಿ ಒಂದು ಬೋನಸ್ ಟಿಪ್ ಕೊಡ್ತೀನಿ. ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಟಿಪ್ ಅಂತಲೇ ಹೇಳ್ಬೋದು. ಯಾವುದಾದ್ರು 5 ಮಿಸ್ಟೇಕ್ಸ್ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಫೌಂಡೇಶನ್ ಶೇಡ್. ಸಾಕಷ್ಟು ಜನ ಏನು ಮಾಡಿಬಿಡ್ತೀರಾ, ಬಿಗಿನರ್ಸು, ನೀವು ಆನ್ಲೈನಲ್ಲಿ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ಯಾವುದೋ ಒಂದು ರ್ಯಾಂಡಮ್ ಆಗಿರೋ ಒಂದು ಫೌಂಡೇಶನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ. ಸೊ ಅವಾಗ ಅದು ಒಂದು ಏನಾಗಿ ಬೀಳುತ್ತೆ, ಬೆಳ್ಳಗಾಗುತ್ತೆ ನಿಮ್ಮ ಸ್ಕಿನ್ನು, ಇಲ್ಲ ಕಪ್ಪಗಾಗ್ಬಿಡುತ್ತೆ ಫೌಂಡೇಶನ್ ಹಚ್ಚಿದಾಗ. ಸೊ ಆದಷ್ಟು ಬಿಗಿನರ್ಸ್ ಯಾರ್ಯಾರೆಲ್ಲ ಇದ್ದೀರೋ ಒಂದು ಒಳ್ಳೆ ಮೇಕಪ್ ಸ್ಟೋರಿಗೆ ಹೋಗ್ಬಿಟ್ಟು ಫೌಂಡೇಶನ್ನ ಇಲ್ಲಿ ನಿಮ್ಮ ನೆಕ್ ಹತ್ರ ಅಪ್ಲೈ ಮಾಡಿ ಅದು ಬ್ಲೆಂಡ್ ಆದಾಗ ನಿಮ್ಮ ನೆಕ್ಕಿಗೂ ಹಾಗೆ ಕತ್ತಿಗೂ ಯಾವುದೇ ರೀತಿ ಡಿಫರೆನ್ಸ್ ಬರ್ಬೋದು. ಒಂದೇ ಶೇಡ್ ಕರೆಕ್ಟಾಗಿ ಬ್ಲೆಂಡ್ ಆಗಿ ಸೇಮ್ ಅಂತ ಅನ್ನಿಸ್ಬೇಕು. ಆವಾಗ ಅದನ್ನು ಆ ಶೇಡ್ನ ನೀವು ಪರ್ಚೇಸ್ ಮಾಡಬೇಕು. ಆ ಶೇಡು ನಿಮ್ಮ ಪರ್ಫೆಕ್ಟ್ ನಿಮ್ಮ ಸ್ಕಿನ್ ಟೋನಿಗೆ ಸೂಟ್ ಆಗುವಂತಹ ಫೌಂಡೇಶನ್ ಆಗಿರುತ್ತೆ. ಅದು ಬಿಟ್ಟು ನೀವು ಹೋಗಿ ಯಾವುದೋ ಆನ್ಲೈನಲ್ಲಿ ರ್ಯಾಂಡಮ್ ಆಗಿ ಪಿಕ್ ಮಾಡಿದಾಗ ಅದು ನಿಮ್ಮ ಶೇಡ್ ಅಂತ ಗೊತ್ತಾಗೋದಿಲ್ಲ. ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದೀರೋ ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ ನಿಮ್ಮ ಪರ್ಫೆಕ್ಟ್ ಶೇಡ್ನ ಕಂಡುಕೊಂಡು ಆಮೇಲೆ ನೀವು ಆಫ್ಲೈನಲ್ಲಿ ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡ್ಕೊಂಡು ತೊಗೋಬೋದು. ಒನ್ಸ್ ನಿಮಗೆ ಯಾವ ಶೇಡ್ ಅಂತ ಗೊತ್ತಾದರೆ ನೀವು ಆನ್ಲೈನೆಲ್ಲ ಆರ್ಡರ್ ಮಾಡೋದು ನಿಮಗೂ ಈಸಿಯಾಗಿ ಆಗುತ್ತೆ. ಫೌಂಡೇಶನ್ ಆಗಲಿ, ಕನ್ಸಿಲರ್ ಆಗಲಿ, ಕಲರ್ ಕಲೆಕ್ಟರ್ ಆಗಲಿ, ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದೀರೋ ಫಸ್ಟ್ ಸ್ಟೋರಿಗೆ ಹೋಗಿ ನಿಮ್ಮ ಸ್ಕಿನ್ನಿಗೆ ಅದು ಸೂಟ್ ಆಗುತ್ತಾ, ನಿಮ್ಮ ಸ್ಕಿನ್ನಿಗೆ ಅದು ಕರೆಕ್ಟಾಗಿದ್ದರೆ ಮಾತ್ರ ಅದನ್ನು ನೆಕ್ಸ್ಟ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತಾ ಹೋಗ್ತೀನಿ. ಇನ್ನು ಎರಡನೇ ಟಿಪ್ ಬಂದುಬಿಟ್ಟು ನೋ ಬ್ಲೆಂಡಿಂಗ್. ಸಾಕಷ್ಟು ಜನ ಏನು ಮಾಡ್ತಾರೆ, ಒಳ್ಳೆ ಫೌಂಡೇಶನ್ ತೊಗೋತೀರಾ, ಕನ್ಸಿಲರ್ ತೊಗೊತೀರಾ, ಕಲರ್ ಕರೆಕ್ಟಾಗಿ ತೊಗೊತೀರಾ, ಆದರೆ ನೆಟ್ಟಿಗೆ ಬ್ಲೆಂಡ್ ಮಾಡಲ್ಲ. ಬ್ಲೆಂಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಮೇಕಪ್ ಚೆನ್ನಾಗಿ ಆಬ್ವಿಯಸ್ಲಿ ಕೂರಲ್ಲ. ಸೊ ನೀವೇನು ಮಾಡಬೇಕು, ಒಂದು ಬ್ಲೆಂಡರ್ ಸಹಾಯದ ತೊಗೊಂಡು ಚೆನ್ನಾಗಿ ಅದನ್ನು ನೀರಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಎಕ್ಸೆಸ್ ಆಫ್ ವಾಟರ್ನ ರಿಮೂವ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನಿಗೆ ಕ್ಲೀನಾಗಿ ಟ್ಯಾಪ್ ಮಾಡ್ತಾ ಹೋಗಬೇಕು. ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಫೌಂಡೇಶನು ಜಾಸ್ತಿ ಅಗತ್ಯ ಅಂತ ಅನ್ಸೋದು ಇಲ್ಲ, ಅದು ಚೆನ್ನಾಗಿ ನಿಮ್ಮ ಸ್ಕಿನ್ನಿಗೆ ಕೂರ್ತಾ ಹೋಗುತ್ತೆ. ಬ್ಲೆಂಡರ್ ಇಲ್ಲ ಅಂದರೆ ನೀವು ಬ್ರಷ್ ಸಹಾಯದ ಫೌಂಡೇಶನ್ ಬ್ರಷ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಅಪ್ಲೈ ಬ್ರಷ್ ಸಹಾಯದಿಂದ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಏನಿದೆ ಫೌಂಡೇಶನ್ ಒಂದು ಸೆಟಲ್ ಮಾಡ್ಕೋಬೋದು. ಇಲ್ಲ ಇವೆರಡೂ ನಮ್ಮ ಹತ್ರ ಅವೈಲಬಲ್ ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲೇ ಕ್ಲೀನಾಗೆ ಒಂದು 15 to 20 ಸೆಕೆಂಡು ಕ್ಲೀನಾಗೆ ನಿಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಫೌಂಡೇಶನ್ನ ಕ್ಲೀನಾಗಿ ಅನ್ಕೊತ ಬನ್ನಿ. ಕ್ಲೀನಾಗಿ ಅಂದು ಟೈಮ್ನ ಕೊಡಿ. ನೀವು ಫೌಂಡೇಶನ್ನ ಕರೆಕ್ಟಾಗಿ ಬ್ಲೆಂಡ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಏನನ್ನೋದು ಕಾಂಪ್ಯಾಕ್ಟ್ ಆಗಿ ನೆಕ್ಸ್ಟ್ ಹೈಲೈಟರ್ಲೆಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಲೆಂಡಿಂಗಿಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಟೂ ಮಚ್ ಆಫ್ ಪೌಡರ್. ಎಸ್, ಸಾಕಷ್ಟು ಜನ ಏನು ಮಾಡ್ತೀರಾ, ಫೌಂಡೇಶನ್ ಹಚ್ಚಿದಾಗ ಸ್ವಲ್ಪ ಆಯಿಲಿ ಅನ್ಸೋದು ಸಹಜ. ಅದಕ್ಕೆ ಏನು ಮಾಡಿಬಿಡ್ತೀರಾ, ಈ ಆಯಿಲಿ ಸ್ಕಿನ್ ಇದ್ದವರಂತೂ ಚೆನ್ನಾಗಿ ಪೌಡ್ರನ್ನ ಬಳಕೊತೀರಾ. ಈ ರೀತಿ ಚೆನ್ನಾಗಿ ಪೌಡ್ರ್ ಹಾಕೋದ್ರಿಂದ ಆ ಕ್ಷಣಕ್ಕೆ ಓಕೆ ಅನಿಸುತ್ತೆ. ಒಂದು 5 to 10 ಮಿನಿಟ್ಸ್ ಬಿಟ್ಟು ಆದಮೇಲೆ ಏನಾಗ್ಬಿಡುತ್ತೆ, ಅದು ಮುಖ ಎಲ್ಲ ಕಪ್ಪಗೆ ಅನಿಸುತ್ತೆ, ಇಲ್ಲ ಬೆಳ್ಳಗೆ ಅನಿಸುತ್ತೆ, ಇಲ್ಲ ಅಂದರೆ ಒಂಥರ ಡ್ರೈ ಆಗಿದೆನಪ್ಪ ಅಂತ ಅನಿಸುತ್ತೆ. ಸೊ ಈ ರೀತಿ ಎಲ್ಲ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಮೇಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ಕಾಂಪ್ಯಾಕ್ಟ್ ಅಷ್ಟೇ ಹಚ್ಚಿ. ಎಕ್ಸೆಸ್ ಆಫ್ ಕಾಂಪ್ಯಾಕ್ಟ್ ಆಗಲಿ, ಲೂಸ್ ಪೌಡರ್ ಆಗಲಿ ಹಚ್ಚೋದ್ರಿಂದ ನಿಮಗೆ ಅದೇನು ಓವರ್ ಅಂತ ಅನಿಸುತ್ತೆ, ಇಲ್ಲ ಆರ್ಟಿಫಿಷಿಯಲ್ ಅಂತ ಎದ್ದು ಕಾಣಿಸುತ್ತೆ, ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಈಸಿಯಾಗಿ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಆದಷ್ಟು ಮಿನಿಮಲ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಂಪ್ಯಾಕ್ಟ್ ಆಗಲಿ, ಲೂಸ್ ಪೌಡರ್ ಆಗಲಿ, ಟ್ರಾನ್ಸ್ಲೇಟರ್ ಪೌಡರ್ ಆಗಲಿ ಯೂಸ್ ಮಾಡಿ. ಇನ್ನು ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಡಾರ್ಕ್ ಐಬ್ರೋಸ್. ಇದ್ರ ಬಗ್ಗೆ ಅಂತೂ ನಾನು ಸಾಕಷ್ಟು ನನ್ನ ಮೇಕಪ್ ವೀಡಿಯೋಸಲ್ಲೂ ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಮೇಕಪ್ ಅಂತ ಬಂದರೆ ಐಬ್ರೋಸ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಐಬ್ರೋ ಯಾವ ರೀತಿ ಫಿಲ್ ಮಾಡಬೇಕು ಅಂದರೆ, ಆದಷ್ಟು ಲೈಟ್ ಬ್ರೌನ್ ಶೇಡ್ನ ತೊಗೊಂಡು ಫಸ್ಟ್ ಶಾರ್ಪ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಇಲ್ಲಿಂದ ಹಿಡಿದು ಎಂಡ್ ತನಕ ಫಿಲ್ ಮಾಡಬೇಕು. ಅವಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾಕಷ್ಟು ಜನ ಏನು ಮಾಡಿಬಿಡ್ತೀರಾ,
ಒಂದು ಬ್ಲ್ಯಾಕ್ ಶೇಡ್ ತೊಗೊತೀರಾ, ಚೆನ್ನಾಗಿ ಇದು ಮಾಡಿಬಿಡ್ತೀರಾ, ಅದು ಆರ್ಟಿಫಿಷಿಯಲ್ ಥರ ಎದ್ದು ಕಾಣಿಸುತ್ತೆ. ಇನ್ನು ಕೆಲವೊಬ್ರು ಬ್ರೌನ್ ಶೇಡ್ ತೊಗೊಂಡು ಲೈಟಾಗಿ ಒಂದು ಲೈನ್ ಹಾಕ್ತಾರೆ, ಅದು ಗೊಂಬೆಗೆ ಮಾಡಿರ್ತಾರಲ್ಲ ಆ ಥರ ಕಾಣಿಸುತ್ತೆ. ಸೊ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ, ಕ್ಲೀನಾಗಿ ಶಾರ್ಪ್ ಮಾಡಿಕೊಂಡು ಬ್ಲೆಂಡ್ ಮಾಡಿ. ಇವಾಗಂತೂ ಸಾಕಷ್ಟು ಐಬ್ರೋ ಫಿಲ್ಲಿಂಗ್ ಎಲ್ಲ ಬಂದಿದೆ ಪ್ರಾಡಕ್ಟ್ಸು, ಇಲ್ಲೆಲ್ಲ ಟ್ಯಾಗ್ ಮಾಡಿರ್ತೀನಿ ನಿಮಗೆ ಐಬ್ರೋ ಪೆನ್ಸಿಲಿಂದು, ಹಾಗೆ ಆಮೇಲೆ ಮಾರ್ಸ್ ಅವ್ರದ್ದು ಐಬ್ರೋ ಡಿಫೈನರು, ಇವನ್ನ ಯೂಸ್ ಮಾಡ್ಕೊಂಡು ಬ್ಲ್ಯಾಕ್ ಬ್ರೌನ್ ಎರಡೂ ಕೊಟ್ಟಿರ್ತಾರೆ. ಎರಡೂ ನೀವು ಕ್ಲೀನಾಗಿ ಬ್ರಬ್ ಮಾಡಿಕೊಂಡು ನಿಮ್ಗೆ ಅಪ್ಲೈ ಮಾಡೋದ್ರಿಂದ ಎಷ್ಟು ಸೂಪರ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ಯೂಸ್ ಮಾಡ್ಕೊತ ಹೋಗಿ. ಐಬ್ರೋ ಅನ್ನೋದು ಎಷ್ಟು ಮೇಕಪ್ಪಿಗೆ ಇಂಪಾರ್ಟೆಂಟ್ ಅಂದರೆ, ಅದಿಲ್ಲ ಅಂದರೆ ನೀವು ಮೇಕಪ್ ಅನ್ನೋದು ಇನ್ಕಂಪ್ಲೀಟ್ ಅಂತಲೇ ಅನಿಸ್ಬಿಡುತ್ತೆ. ಸೊ ದಯವಿಟ್ಟು ಈ ತಪ್ಪನಂತೂ ಮಾಡೋಕ್ಕೆ ಹೋಗಬೇಡಿ. ಇನ್ನು ಲಾಸ್ಟ್ ಬಟ್ ನಾಟ್ 5th ಪಾಯಿಂಟ್ ಬಂದುಬಿಟ್ಟು ನೆಗ್ಲೆಕ್ಟಿಂಗ್ ಲಿಪ್ ಲೈನರ್. ಇದನ್ನಂತೂ ಯೂಶ್ವಲಿ ಹೆಂಗೆ ಮಾಡ್ತಾರೆ, ಲಿಪ್ ಲೈನರ್ ಅನ್ನೋದು ಮದುವೆ ಟೈಮ್ನಲ್ಲಿ ದೊಡ್ಡ ದೊಡ್ಡ ಅಕೇಶನಲ್ಲಿಗೆ ಅಷ್ಟೇ ಜನ ಯೂಸ್ ಮಾಡ್ತಾರೆ. ಆ ಥರ ಮಾಡೋಕೆ ಹೋಗ್ಬೇಡಿ. ನೀವು ಫಸ್ಟು ಲಿಪ್ ಲೈನರ್ ತೊಗೊಂಡು ನಿಮ್ಮ ಔಟರ್ ಲಿಪ್ ಏನಿದೆಲ್ಲ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಆದ ನಂತರ ಲಿಪ್ಸ್ಟಿಕ್ ಹಚ್ಚಿ, ಅವಾಗ ಅದೇನೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಲಿಪ್ಸ್ಟಿಕ್ ಹಚ್ಚಿದಾಗ ಏನಾಗುತ್ತೆ, ಸುತ್ತ ಎಲ್ಲ ಬೆಳ್ಳಗಿರೋ ಲಿಪ್ಸಿಂದಲ್ಲಿ ಲೈನರ್ ಎಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ತಪ್ಪನಂತೂ ಮಾಡಲೇಬೇಡಿ. ಒಂದು ಒಳ್ಳೆ ಲ್ಯಾಕ್ಮಿ, ಐ ಥಿಂಕ್ ಆ ಶೇಡ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಒಂದು ನೀವು ಲಿಪ್ ಲೈನರ್ ತೊಗೊಂಡ್ರೆ ನೀವು ಎಲ್ಲ ಶೇಡಿಗೂ ನೀವು ಯಾವುದೇ ಲಿಪ್ಸ್ಟಿಕ್ ಹಚ್ಚಿದ್ರು ಈ ಲಿಪ್ ಲೈನರ್ ಮ್ಯಾಚ್ ಆಗುತ್ತೆ. ಸೊ ಆ ಶೇಡ್ನ ಇಲ್ಲಿ ಪಿನ್ ಮಾಡಿರ್ತೀನಿ. ಸೊ ಪ್ಲೀಸ್ ಅದನ್ನು ಹೋಗಿ ಪರ್ಚೇಸ್ ಮಾಡಿ. ಇನ್ನು ಲಾಸ್ಟ್ ಬೋನಸ್ ಟಿಪ್ ಹೇಳದೆ ಹೋದರೆ ಈ ವಿಡಿಯೋ ಹೇಗೆ ಕಂಪ್ಲೀಟ್ ಆಗುತ್ತೆ. ಎಸ್, ಬೋನಸ್ ಟಿಪ್. ಇವು 5 ಟಿಪ್ನು ನೀವು ಸರಿಯಾಗಿ ಮಾಡಿದ್ರಿ, ಬಟ್ ಬೇಸ್ ಸರಿ ಇಲ್ಲ ಅಂದರೆ, ಎಸ್, ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಬೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಏನಂದರೆ ಪ್ರೈಮರು. ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಪ್ರೈಮರ್ ಹಚ್ಚಿ, ಆಮೇಲೆ ಸನ್ಸ್ಕ್ರೀನ್ ಹಚ್ಚಿ, ಮಾಯ್ಶ್ಚರೈಸರ್ ಹಚ್ಚಬೇಕು. ಈ 4 ಸ್ಟೆಪ್ಸ್ನ ನೀವು ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ಮೇಕಪ್ ಸಿಂಪಲ್ ಆಗಿ ಸೆಟಲ್ಡ್ ಆಗಿ ಕೂರುತ್ತೆ ವಿನಃ, ಇಲ್ಲ ಅಂದರೆ ಅದು ಒಂದು 10 to 15 ಮಿನಿಟ್ಸೆಲ್ಲ ಅದೆಲ್ಲ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಸೊ ನಿಮ್ಮ ಬೇಸ್ ಕರೆಕ್ಟ್ ಆಗಿದ್ರೆ ನಿಮ್ಮ ಫೌಂಡೇಶನ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.